ಅಕ್ರಮವಾಗಿ ಮಗು ದತ್ತು ಪಡೆದ ಆರೋಪದಲ್ಲಿ ಬಂಧನವಾಗಿದ್ದ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಜೈಲಿನಿಂದ ಹೊರಬಂದಿದ್ದಾರೆ. 3 ದಿನಗಳ ಹಿಂದೆ ಇಬ್ಬರ ಶ್ಯೂರಿಟಿ ಹಾಗೂ 1 ಲಕ್ಷ ರೂಪಾಯಿ ಬಾಂಡ್ ಷರತ್ತಿನ ಆಧಾರದಲ್ಲಿ ಆಕೆಗೆ ಜಾಮೀನು ಸಿಕ್ಕಿದೆ. 11 ದಿನಗಳ ಬಳಿಕ ಇದೀಗ ಸೋನು ಶ್ರೀನಿವಾಸ್ ಗೌಡ ಪರಪ್ಪನ ಅಗ್ರಹ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಯಾಗಿದ್ದಾರೆ. 3 ದಿನಗಳ ಹಿಂದೆಯೇ ಜಾಮೀನು ಸಿಕ್ಕರೂ ನಿನ್ನೆ ರಾತ್ರಿ 8:10 ಸುಮಾರಿಗೆ ಜಾಮೀನು ಅರ್ಜಿ ಷರತ್ತುಗಳನ್ನು ಪೂರೈಸಿ ಪೊಲೀಸರು ಸೋನು ಅವರನ್ನು ಬಿಡುಗಡೆ ಮಾಡಿದರು. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸೋನು ಶ್ರೀನಿವಾಸ್ ಗೌಡ ಪರಪ್ಪನ ಅಗ್ರಹ ಕೇಂದ್ರ ಕಾರಾಗೃಹದಿಂದ ಹೊರಟರು. ಸದ್ಯ ಬಾಲಕಿಯನ್ನು ಪೋಷಕರಿಗೆ ಒಪ್ಪಿಸಲಾಗಿದೆ. ಪೊಲೀಸ್ ವಿಚಾರಣೆ ವೇಳೆ ನನಗೆ ಮಗು ದತ್ತು ಪಡೆಯುವ ಪ್ರತಿಕ್ರಿಯೆ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ, ಹೀಗಾಗಿ ತಪ್ಪಾಯಿತು ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾಗ ವರದಿಯಾಗಿತ್ತು. ನಮ್ಮ ಫ್ಲಾಟ್ ಬಳಿ ಕಟ್ಟಡ ನಿರ್ಮಾಣದ ಕೆಲಸಕ್ಕೆ ಬಂದಿದ್ದ ಕೂಲಿ ಕಾರ್ಮಿಕರ ಮಗಳು ಆಕೆ. ನಮ್ಮ ಮನೆಗೆ ಬಂದು ಆಟ ಆಡುತ್ತಾ ಬಹಳ ಆಪ್ತವಾಗಿ ಬಿಟ್ಟಿದ್ದಳು. ಆಕೆ ರಾಯಚೂರಿನ ತನ್ನ ಹುಟ್ಟೂರಿಗೆ ಹೋದಾಗಲೂ ನನ್ನ ಬಗ್ಗೆ ಮಾತನಾಡುತ್ತಿದ್ದಾಳಂತೆ. ಹುಷಾರಿಲ್ಲದಾಗ ಅಕ್ಕನಿಗೆ ಕರೆ ಮಾಡಿ ಹೇಳಿ ಎಂದು ಪೋಷಕರಿಗೆ ಹೇಳುತ್ತಿದ್ದಾಳಂತೆ. ಅದಕ್ಕೆ ಮಗುವನ್ನು ನಾನೇ ಸಾಕಿಕೊಳ್ಳುವುದಾಗಿ ಹೇಳಿ ಕರೆ ತಂದಿದ್ದೆ ಎಂದಿದ್ದರು. ನಾನು ಆ ಹುಡುಗಿಯನ್ನು ದತ್ತು ತೆಗೆದುಕೊಳ್ಳಲು ಸಿದ್ಧತೆ ನಡೆದಿತ್ತು. ಮದುವೆಯಾಗದೆ ಮಗುವನ್ನು ನೋಡಿಕೊಂಡಿರಲು ಮನಸ್ಸು ಮಾಡಿದ್ದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಹಣವನ್ನು ಆಕೆ ಜೀವನ ರೂಪಿಸಲು ಬಳಸುತ್ತೀನಿ. ದತ್ತು ತೆಗೆದುಕೊಳ್ಳುವ ಪ್ರತಿಕ್ರಿಯೆ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಕಾನೂನಾತ್ಮಕವಾಗಿಯೇ ದತ್ತು ಪಡೆಯುತ್ತಿದ್ದೆ ಎಂದು ಹೇಳಿದ್ದರು. ಸೋನು ಮಾತ್ರವಲ್ಲ, ಬಾಲಕಿಯ ಪೋಷಕರನ್ನು ಕೂಡ ರಾಯಚೂರಿನಿಂದ ಕರೆಸಿ ಪೊಲೀಸರು ವಿಚಾರಣೆ ನಡೆಸಿದ್ದರು. ಈ ವೇಳೆ ಸೋನು ಶ್ರೀನಿವಾಸ್ ಗೌಡ ನಮಗೆ 50,000 ರೂಪಾಯಿ ಆರ್ಥಿಕ ಸಹಾಯ ಮಾಡಿರುವುದು ನಿಜ. ಆದರೆ ಮಗು ದತ್ತು ಸಂಬಂಧ ಒಪ್ಪಂದ, ಮಾರಾಟ ಪ್ರತಿಕ್ರಿಯೆಗಳು ಆಗಿಲ್ಲ. ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವುದಾಗಿ ಸೋನು ಹೇಳಿದ್ದರಿಂದ ಆಕೆ ಜೊತೆ ಕಳುಹಿಸಿಕೊಟ್ಟಿದ್ದೆವು. ಆಕೆ ಜೊತೆ ನಮ್ಮ ಮಗಳು ಸಂತೋಷದಿಂದ ಇದ್ದಳು. ಆಗಾಗ ಮನೆಗೆ ಬಂದು ಮಗಳನ್ನು ನೋಡಿಕೊಂಡು ಹೋಗಲು ಸೋನು ಹೇಳಿದ್ದಳು. ಇದರ ಹಿಂದೆ ಯಾವುದೇ ದುರುದ್ದೇಶ ಇರಲಿಲ್ಲ. ದತ್ತು ನೀಡುವ ಕಾನೂನಾತ್ಮಕ ಕ್ರಿಯೆ ನಮಗೆ ತಿಳಿದಿರಲಿಲ್ಲ ಎಂದು ತಿಳಿಸಿದ್ದರು.